ವೆಲ್ಕಮ್ ಟು ಶ್ರೀವಿದ್ಯಾ ಇ-ಲರ್ನಿಂಗ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಓಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ ಅನ್ನು ಉಪಯೋಗಿಸಿ ಹೇಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬಹುದು ಮತ್ತೆ ಆಪ್ಟಿಮ್ಯಾಲಿಟಿ ಟೆಸ್ಟ್ ಅನ್ನು ಹೇಗೆ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮೊದಲಿಗೆ ಪ್ರಾಬ್ಲಮ್ ಅನ್ನು ನೋಡೋಣ. ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಬೈ ವ್ಯಾಮ್ ಮೆಥಡ್. ವ್ಯಾಮ್ ಅಂತಂದ್ರೆ ಓಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ ಟೆಸ್ಟ್ ಫಾರ್ ಆಪ್ಟಿಮ್ಯಾಲಿಟಿ. ಹಿಯರ್ ದೇ ಹ್ಯಾವ್ ಗಿವನ್ 3 plants and 3 distribution centers, supply and requirements. Before going to solve any transportation problem, first you have to check whether it is balanced transportation problem or not. So balanced transportation problem hauda alva annadana hege nodtivi? Total of supply should equivalent to total of requirement. Innu simple agi helbeku antandre row total idiyala column total ge samanagirbeku. ಅದನ್ನು ಮೊದಲು ಚೆಕ್ ಮಾಡೋಣ. 76 ಪ್ಲಸ್ 82 ಅಂದರೆ 158 ಆಗುತ್ತೆ, ಪ್ಲಸ್ 77 ಅಂದರೆ ಎಷ್ಟಾಯಿತು? 235 ಆಯಿತು. 235 ಆಯಿತು. ರಿಕ್ವೈರ್ಮೆಂಟ್ಸ್ ಎಷ್ಟಿದೆ? 72 ಪ್ಲಸ್ 102 ಅಂದರೆ 174 ಆಯಿತು, ಪ್ಲಸ್ 41 ಅಂತಂದರೆ 215 ಆಯಿತು. ನೋಡಿ, ಕಾಲಮ್ ಟೋಟಲ್ ಎಷ್ಟಿದೆ? 215 ಇದೆ. ರೋ ಟೋಟಲ್ ಎಷ್ಟಿದೆ? 235 ಇದೆ. ಅಂದ್ರೆ ಟೋಟಲ್ ಆಫ್ ಸಪ್ಲೈ 235 ಎಕ್ಸೀಡ್ಸ್ ಟೋಟಲ್ ರಿಕ್ವೈರ್ಮೆಂಟ್ 215. ಅಲ್ಲಿಗೆ ಇದು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಲ್ಲ, ಅನ್ಬ್ಯಾಲೆನ್ಸ್ಡ್ ಇದೆ. ಯಾಕೆ ಅಂತಂದ್ರೆ ಸಪ್ಲೈ ಹೆಚ್ಚಿದೆ, ರಿಕ್ವೈರ್ಮೆಂಟ್ ಕಡಿಮೆ ಇದೆ. ನಾವು ಇದನ್ನ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಿ ಫಸ್ಟ್ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿ, ರೋ ಟೋಟಲ್ ಹೆಚ್ಚಿದೆ ಅಲ್ವಾ? 235 ಇದೆ. ಕಾಲಮ್ ಟೋಟಲ್ ಎಷ್ಟಿದೆ? 215 ಇದೆ. ಹಾಗಾದ್ರೆ ಒಂದು ಅಡಿಷನಲ್ ಕಾಲಮ್ ಬೇಕು ವಿತ್ 0 ಕಾಸ್ಟ್ ಅಂಡ್ ರಿಕ್ವೈರ್ಮೆಂಟ್ ನಮಗೆ ಎಷ್ಟು ಡಿಫರೆನ್ಸ್ ಇದೆ? 215 235 ಅಂದ್ರೆ 20 ಇದೆ ಅಲ್ವಾ? 20 ರಿಕ್ವೈರ್ಮೆಂಟ್ ನ ಒಂದು ಕಾಲಮ್ ಬೇಕು. ನಾನು ಇದೇ ಪ್ರಾಬ್ಲಮ್ ಅಲ್ಲಿ ಇನ್ಸರ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಒಂದು ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಕಾಲಮ್ ಅನ್ನ ಇನ್ಸರ್ಟ್ ಮಾಡಬೇಕು. ಕಾಲಮ್ ಅನ್ನ ಯಾವುದು ಅಂತಂದ್ರೆ, ಈಗ D1 ಇದೆ, D2 ಇದೆ, D3 ಇದೆ ಅಲ್ವಾ? ಅಂದ್ರೆ ಒಂದು ಡಮ್ಮಿ ಕಾಲಮ್ ಇನ್ ದ ನೇಮ್ ಆಫ್ D0 ಇನ್ಸರ್ಟ್ ಮಾಡ್ಕೊಳ್ಳೋಣ. D0 ಒಂದು ಡಮ್ಮಿ ಕಾಲಮ್ ಅನ್ನ ಇನ್ಸರ್ಟ್ ಆದ್ಮೇಲೆ ಕಾಸ್ಟ್ ನೀವೇನ್ ಮಾಡಬೇಕು? 0 ಇಟ್ಕೋಬೇಕು. ಒಂದು ಕಾಲಮ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಈ ಪ್ರಾಬ್ಲಮ್ಗೆ. ಅಲ್ಲಿ ಕಾಸ್ಟ್ ಎಷ್ಟು ಅಂತಂದ್ರೆ 0 0 0 ಇರಬೇಕು. ಬಟ್ ಟೋಟಲ್ ಇದೆಯಲ್ಲ, ರಿಕ್ವೈರ್ಮೆಂಟ್ ಇದೆಯಲ್ಲ, ಎಷ್ಟು ಡೆಫಿಸಿಟ್ ಆಗಿದೆ? ಇಲ್ಲಿ 235 ಇದೆ, 215 ಇದೆ ಅಂತಂದ್ರೆ ನಮ್ಗೆ ಎಷ್ಟು ಬೇಕು? 20 ಬೇಕು. ಸೊ 20 ಆದಾಗ ಏನಾಗುತ್ತೆ? ಟೋಟಲ್ ನಮ್ಗೆ 235 ಅಂದ್ರೆ ರೋ ಟೋಟಲ್, ಕಾಲಮ್ ಟೋಟಲ್. ಇವಾಗ ಇದು ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಯ್ತು. ಈ ರೀತಿಯಾಗಿ ನೀವು ಐದರ್ ಡಮ್ಮಿ ಕಾಲಮ್ ಅಥವಾ ಡಮ್ಮಿ ರೋ ಅನ್ನ ಇನ್ಸರ್ಟ್ ಮಾಡಿಕೊಂಡು ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅನ್ನ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಫಸ್ಟ್ ಕನ್ವರ್ಷನ್ ಆಗಿ ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗಿ ಮಾಡ್ಕೋಬೇಕು. ನಂತರ ನೀವು ಯಾವ ಮೆಥಡ್ ಅನ್ನ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಗೆ ಉಪಯೋಗಿಸಬೇಕು ಅಂತಿದ್ದೀರೋ ಅದನ್ನ ಉಪಯೋಗಿಸಬಹುದು. ನಮಗೆ ಈ ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಏನ್ ಕೇಳಿದ್ದಾರೆ? ಯೂಸ್ ವ್ಯಾಮ್ ಮೆಥಡ್ ಅಂತ ಕೇಳಿದ್ದಾರೆ. ಓಗಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್. ದಿಸ್ ಮೆಥಡ್ ಆಲ್ಸೋ ನೋನ್ ಆಸ್ ಪೆನಾಲ್ಟಿ ಮೆಥಡ್. ಯಾಕೆ ಅಂತಂದ್ರೆ ಈ ಅಲೋಕೇಶನ್ ಸ್ಟಾರ್ಟ್ ಮಾಡೋವಲ್ಲಿ ನಾವು ವ್ಯಾಮ್ ಮೆಥಡ್ ಅಲ್ಲಿ ಬೇಸ್ಡ್ ಆನ್ ಪೆನಾಲ್ಟಿ ವಿ ಆರ್ ಅಲೋಕೇಟಿಂಗ್. ಅದಕ್ಕಾಗಿ ಏನ್ ಮಾಡಬೇಕು? ಫಸ್ಟ್ ನೀವು ಪೆನಾಲ್ಟಿ ಕಾಲಮ್ಸ್ ಅನ್ನ ಮತ್ತೆ ರೋ ಅನ್ನ ಡ್ರಾ ಮಾಡ್ಕೋಬೇಕು. ಸೊ ಹಿಯರ್ ಪೆನಾಲ್ಟಿ 1, ಪೆನಾಲ್ಟಿ 2, ಪೆನಾಲ್ಟಿ 3, ಪೆನಾಲ್ಟಿ 4, ಆಲ್ಮೋಸ್ಟ್ 4 to 5 ಕಾಲಮ್ಸ್ ಅನ್ನ ಡ್ರಾ ಮಾಡ್ಕೊಂಡ್ರೆ ಸಾಕಾಗತ್ತೆ. ಸೊ ನಾನಿಲ್ಲಿ 4 ಕಾಲಮ್ಸ್ ಅನ್ನ, ಪೆನಾಲ್ಟಿ 4 ವರೆಗೆ ಕಾಲಮ್ಸ್ ಅನ್ನ ಡ್ರಾ ಮಾಡ್ಕೋತೀನಿ. ಸೊ ಇದು ಟೋಟಲ್ಗೆ ಬೇಕಾಗಲ್ಲ. ಓಕೆ, ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ P1, P2, P3 ಅಂಡ್ P4 4 ರೋಸ್ ಅನ್ನ ಅಡಿಷನಲಿ ಡ್ರಾ ಮಾಡ್ಕೋತೀನಿ. ಇದೇನಿದು? ಪೆನಾಲ್ಟಿ ಕಾಲಮ್ಸ್ ಅಂಡ್ ರೋಸ್. ಈ ರೀತಿಯಾಗಿ ನೀವು ಪೆನಾಲ್ಟಿ ಕಾಲಮ್ಸ್ ಮತ್ತೆ ರೋಸ್ ಅನ್ನ ಅಡಿಷನಲಿ ಡ್ರಾ ಮಾಡ್ಕೋಬೇಕು. ಈಗ ನೀವು ಪೆನಾಲ್ಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವ ರೀತಿಯಾಗಿ ನೋಡೋಣ. ಫಸ್ಟ್ ಈ ರೋ ಅನ್ನ ಕನ್ಸಿಡರ್ ಮಾಡಿ. ವಿಚ್ ಈಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ದಿಸ್ ರೋ? ಈಗ ಟೋಟಲ್ ಸಪ್ಲೈ ಅನ್ನ ಕನ್ಸಿಡರ್ ಮಾಡಬಾರ್ದು, ಓನ್ಲಿ ಕಾಸ್ಟ್ ಎಲಿಮೆಂಟ್ಸ್ ಇದೆಯಲ್ಲ ಈ ಮ್ಯಾಟ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡಿ. ಇದರಲ್ಲಿ
ಈ ರೋದಲ್ಲಿ ವಿಚ್ ಇಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ 0 ಅಲ್ವಾ. ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು? ಈಗ 0 ಸ್ಮಾಲೆಸ್ಟ್ ಇದೆ, 0ನ ಬಿಟ್ರೆ ಯಾವ್ದಿದೆ? 4 ಇದೆ. ಸೊ 0 ಮತ್ತೆ 4 ಡಿಫರೆನ್ಸ್ ಏನು? 4. ಪೆನಾಲ್ಟಿ ಏನಾಯ್ತು? 4 ಆಯ್ತು. ಅಂದ್ರೆ ಪೆನಾಲ್ಟಿನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತಂದ್ರೆ ಡಿಫರೆನ್ಸ್ ಬಿಟ್ವೀನ್ ಸ್ಮಾಲೆಸ್ಟ್ ಎಲಿಮೆಂಟ್ ಅಂಡ್ ನೆಕ್ಸ್ಟ್ ಸ್ಮಾಲೆಸ್ಟ್ ಆರ್ ಮಿನಿಮಮ್ ಅಂಡ್ ನೆಕ್ಸ್ಟ್ ಮಿನಿಮಮ್ ಸೆಲ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ರೋದಲ್ಲಿ ಮಿನಿಮಮ್ 0 ಇದೆ, ನೆಕ್ಸ್ಟ್ ಮಿನಿಮಮ್ 16 ಇದೆ. ಸೊ 16 ಇದ್ರೆ ಪೆನಾಲ್ಟಿ 16 ಆಯ್ತು. ಡಿಫರೆನ್ಸ್ 0 ಇದೆ, ನೆಕ್ಸ್ಟ್ ಮಿನಿಮಮ್ 8 ಇದೆ. ಸೊ ಪೆನಾಲ್ಟಿ 8 ಆಯ್ತು. ನೆಕ್ಸ್ಟ್ ಕಾಲಮ್ ಪೆನಾಲ್ಟಿಯನ್ನು ನೋಡೋಣ. ಮಿನಿಮಮ್ ಸೆಲ್ ಎಲಿಮೆಂಟ್ ಯಾವುದು? ಈ ಕಾಲಮ್ ಅಲ್ಲಿ 4 ಅಲ್ವಾ. ನೆಕ್ಸ್ಟ್ ಮಿನಿಮಮ್ 8 ಇದೆ. ಡಿಫರೆನ್ಸ್ 4 to 8 4 ಆಯ್ತು. ನೆಕ್ಸ್ಟ್ ಇಲ್ಲಿ ಮಿನಿಮಮ್ 8 ಇದೆ, ನೆಕ್ಸ್ಟ್ ಮಿನಿಮಮ್ 16 ಇದೆ, ಅಂದ್ರೆ 8 ಆಯ್ತು. ಇಲ್ಲಿ ಮಿನಿಮಮ್ 8 ಇದೆ, ನೆಕ್ಸ್ಟ್ ಮಿನಿಮಮ್ 16 ಇದೆ, ಅಂದ್ರೆ 8 ಆಯ್ತು. ನೆಕ್ಸ್ಟ್ 0ದಲ್ಲಿ 0ನೇ ಉಳ್ಕೊಳ್ಳುತ್ತೆ, ಯಾಕೆಂದ್ರೆ 0 ಇದೆ ಅಲ್ವಾ. ಇಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಈಗ 1 ಪೆನಾಲ್ಟಿ ಅಂದ್ರೆ ಫಸ್ಟ್ ಸ್ಟೆಪ್ ಪೆನಾಲ್ಟಿ ಅಂದ್ರೆ P1 ಕ್ಯಾಲ್ಕುಲೇಷನ್ ಮುಗೀತು ಕಾಲಮ್ಗೆ ಮತ್ತೆ ರೋಗೆ. ಇದರಲ್ಲಿ ನೀವು ಔಟ್ ಆಫ್ ದೀಸ್ ಪೆನಾಲ್ಟೀಸ್ ಯು ಹ್ಯಾವ್ ಟು ಸೆಲೆಕ್ಟ್ ಮ್ಯಾಕ್ಸಿಮಮ್ ಪೆನಾಲ್ಟೀಸ್ 4, 8, 8, 0, 8, 16, 4. ಇದರಲ್ಲಿ ಮ್ಯಾಕ್ಸಿಮಮ್ ಪೆನಾಲ್ಟಿಯನ್ನು ಸೆಲೆಕ್ಟ್ ಮಾಡಬೇಕು. ಮ್ಯಾಕ್ಸಿಮಮ್ ಪೆನಾಲ್ಟಿ 16 ಅಲ್ವಾ. 16 ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ಯಾವುದು? ರೋ ಪೆನಾಲ್ಟಿ ಇದೆ ಅಲ್ವಾ. ಆ ರೋ ಅನ್ನ ನೋಡಿ, ರೋದಲ್ಲಿ ವ್ಯಾಲ್ಯೂಸ್ ಎಷ್ಟೆಷ್ಟಿದೆ ಅಂತ ನೋಡ್ಕೊಳ್ಳಿ. 16 ಇದೆ, 24 ಇದೆ, 16 ಇದೆ ಅಲ್ವಾ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಅಲೋಕೇಶನ್ ಅನ್ನು ಸ್ಟಾರ್ಟ್ ಮಾಡಬೇಕು. ಸೊ 16ಗೆ ಮ್ಯಾಕ್ಸಿಮಮ್ ಪೆನಾಲ್ಟಿ, ಮಿನಿಮಮ್ ಸೆಲ್ ಎಂಟ್ರಿ. ಮಿನಿಮಮ್ ಸೆಲ್ ಎಂಟ್ರಿಯನ್ನು ನೋಡಿದಾಗ ನಿಮಗೆ 16 ಮತ್ತೆ 16 ಅಂತ ಗೊತ್ತಾಗುತ್ತೆ ಅಲ್ವಾ. ಈ 16 ಅದರಲ್ಲಿ ಮಿನಿಮಮ್ ಇನ್ನೂ ಒಂದಿದೆ, ಯಾವುದು? ನಾವು ಡಮಿ ರೋಗೆ 0 ಆಡ್ ಮಾಡ್ಕೊಂಡಿದೀವಿ ಅಲ್ವಾ. ಸೊ 16ಗಿಂತ 0 ಕಡಿಮೆ ಇದೆ ನೋಡಿ. ಅಲ್ಲಿಗೆ ನೀವೇನ್ ಮಾಡಬೇಕು? 16 ಈ ಪೆನಾಲ್ಟಿ ರೋದಲ್ಲಿ ಮಿನಿಮಮ್ ಸೆಲ್ ಎಂಟ್ರಿ ಯಾವುದು? 0. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಅಲೋಕೇಶನ್ ಫ್ರಮ್ ದಿಸ್ ಸೆಲ್. ಈ ಸೆಲ್ ಅಲ್ಲಿ ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ? 20. ಅವೈಲಬಿಲಿಟಿ ಅಥವಾ ಸಪ್ಲೈ ಎಷ್ಟಿದೆ? 82. ಸೊ ವಿ ಕ್ಯಾನ್ ಅಲೋಕೇಟ್ 20 ಯೂನಿಟ್ಸ್ ಔಟ್ ಆಫ್ 82. ಸೊ 82 ಅಲ್ಲಿ 20 ಹೋಯ್ತು ಅಂದ್ರೆ ನಿಮ್ಗೆ ಎಷ್ಟು ಉಳಿತು? 62 ಉಳ್ಕೊಂತು. ಈ 20 ಏನಾಯ್ತು? ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಯ್ತು. ಫರ್ದರ್ ಈ ರೋಗೆ ನೀವು ಅಲೋಕೇಶನ್ ಮಾಡಬೇಕಾದ ಅವಶ್ಯಕತೆ ಇರಲ್ಲ. ಓಕೆನಾ. ನೆಕ್ಸ್ಟ್ ನೋಡಿ, ಮತ್ತೆ ಇದೇ ರೀತಿಯಾಗಿ ನೀವು ಪೆನಾಲ್ಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಪೆನಾಲ್ಟಿಯನ್ನು ಕ್ಯಾಲ್ಕುಲೇಷನ್ ಮಾಡುವಾಗ ಇಲ್ಲಿ 20 ಕಂಪ್ಲೀಟ್ ಆಗಿದೆ ಅಲ್ವಾ. ಈ ಕಾಲಮ್ಗೆ ಪೆನಾಲ್ಟಿ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಮತ್ತೆ ಇಲ್ಲಿ ಪೆನಾಲ್ಟಿಯನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ಅಗೇನ್ ಇಲ್ಲಿ 4 ಮಿನಿಮಮ್ ಇದೆ, ನೆಕ್ಸ್ಟ್ 8 ಇದೆ, 4 ಆಯ್ತು. 8 ಇದೆ, 16 ಇದೆ, 8 ಆಯ್ತು. ಇಲ್ಲಿ 4 ಇದೆ, ಇಲ್ಲಿ 0 ಹೋಗಿದೆ ನೋಡಿ. 4 ಇದೆ, 8 ಇದೆ, 4 ಆಯ್ತು. ನೆಕ್ಸ್ಟ್ ಇಲ್ಲಿ 0 ಹೋಗಿದೆ, 16 ಇದೆ, 16 ಇದೆ ಅಲ್ವಾ. ಏನಾಯ್ತು? 0 ಆಯ್ತು. ನೆಕ್ಸ್ಟ್ ಇಲ್ಲಿ 8 ಇದೆ, 16 ಇದೆ, ಎಷ್ಟಾಯ್ತು? 8 ಆಯ್ತು. ಇದರಲ್ಲಿ ಏನ್ ಮಾಡಬೇಕು ನಾವು ಇವಾಗ? ಮ್ಯಾಕ್ಸಿಮಮ್ ಪೆನಾಲ್ಟಿಯನ್ನ ಸೆಲೆಕ್ಟ್ ಮಾಡಬೇಕು. ಮ್ಯಾಕ್ಸಿಮಮ್ ಪೆನಾಲ್ಟಿಯನ್ನ ಸೆಲೆಕ್ಟ್ ಮಾಡಕ್ ಹೋದ್ರೆ ಇಲ್ಲಿ ಒಂದು ಕಾಲಮ್ ಅಲ್ಲಿ ಕೂಡ 8 ಇದೆ, 16 ಇದೆ, 8 ಅಲ್ವಾ. ಇವಾಗ ನೋಡಿ ಟೈ ಆಗಿದೆ. ಯಾವ ರೀತಿಯಲ್ಲಿ? ಇಲ್ಲೂ 8 ಇದೆ, ಇಲ್ಲೂ 8 ಇದೆ, ಇಲ್ಲೂ 8 ಇದೆ. ಸೊ ಇವಾಗ ನಿಮಗೆ ಈ ತರ ಬಂದಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿಯಾಗಿ? ಎಲ್ಲಿ ನಾವು ಲೊಕೇಶನ್ ಸ್ಟಾರ್ಟ್ ಮಾಡಬೇಕು? ಯಾಕೆಂತಂದ್ರೆ ರೂಲ್ ಈಸ್ ಯು ಹ್ಯಾವ್ ಟು ಸೆಲೆಕ್ಟ್ ಮ್ಯಾಕ್ಸಿಮಮ್ ಪೆನಾಲ್ಟೀಸ್ ಅಂಡ್ ಮಿನಿಮಮ್ ಸೆಲ್ ಎಂಟ್ರೀಸ್ ಅಂತ ಇದೆ. ಆದ್ರೆ ಇಲ್ಲಿ 3 ಮ್ಯಾಕ್ಸಿಮಮ್ ಪೆನಾಲ್ಟೀಸ್ ಮಧ್ಯೆ ಏನಾಗಿದೆ? ಈಕ್ವಲ್ ಇದೆ. ಸೊ ಈಗ ನೀವು ಏನ್ ಮಾಡಬೇಕು ಅಂತಂದ್ರೆ ಈ ಟೈಯನ್ನ ಬ್ರೇಕ್ ಮಾಡಬೇಕು ಅಂತಂದ್ರೆ ಇಲ್ಲಿ ಫಸ್ಟ್ ಇದನ್ನ ಕನ್ಸಿಡರ್ ಮಾಡೋಣ. ಕನ್ಸಿಡರ್ ಮಾಡಿದಾಗ ವಿಚ್ ಇಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್ ಇನ್ ದಿಸ್ ರೋ? ಇದನ್ನ ನಾವು ಸೆಲೆಕ್ಟ್ ಮಾಡಿದಾಗ ಸ್ಮಾಲೆಸ್ಟ್ ಎಲಿಮೆಂಟ್ ಯಾವುದು? 8 ಅಲ್ವಾ. 8ಗೆ ಪಾಸಿಬಲ್ ಅಲೋಕೇಶನ್ ಎಷ್ಟು? ಸಪ್ಲೈ 77 ಇದೆ, ರಿಕ್ವೈರ್ಮೆಂಟ್ 72 ಇದೆ. ಅಂದ್ರೆ ನಾವಿಲ್ಲಿ ಅಲೋಕೇಶನ್ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು? 72 ಮಾಡ್ಬೋದು. ನೆಕ್ಸ್ಟ್ ಈ 8 ಅನ್ನ ನೋಡಿ. ಈ 8 ಅನ್ನ ಯಾಕೆ ನೋಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ 8 ಇದೆ ಅಲ್ವಾ. ಈ 8 ಅಂತ ಅಂದ್ಕೊಂಡ್ರೆ ಇಲ್ಲೊಂದು 8 ಸಿಗತ್ತೆ ನಮಗೆ. ಸೊ ಇಲ್ಲೂ ಕೂಡ 8, ಇಲ್ಲೂ ಕೂಡ 8 ನೋಡಿ. ಇಲ್ಲೂ ಟೈ, ಪೆನಾಲ್ಟಿಯಲ್ಲೂ ಟೈ ಆಗಿದೆ. ಅದೇ ರೀತಿ ಸೆಲ್ ಎಲಿಮೆಂಟ್ ಅಲ್ಲಿ ಕೂಡ ಟೈ ಇದೆ, ಒಂದೇ ತರನಾಗಿದೆ. ಬ್ರೇಕ್ ಹೇಗೆ ಮಾಡಬೇಕು ಅಂತಂದ್ರೆ ಈ 8ಗೆ ಪಾಸಿಬಲ್ ಅಲೋಕೇಶನ್ ಎಷ್ಟು? ಇಲ್ಲಿ
102 ರಿಕ್ವೈರ್ಮೆಂಟ್ ಇದೆ, ಬಟ್ ಸಪ್ಲೈ 76 ಇದೆ. ಇಲ್ಲಿ 76 ಮಾಡ್ಬೋದು, ಇಲ್ಲಿ 72, ಇಲ್ಲಿ 76. ಸಪೋಸ್ ಈ 8 ಅನ್ನು ಆರಿಸ್ಕೊಂಡ್ರೆ ನಾವು ಓನ್ಲಿ 41 ಅನ್ನ ಮಾಡ್ಬೋದು. 41 ಮಾಡ್ಬೋದು, 76 ಮಾಡ್ಬೋದು, 72 ಮಾಡ್ಬೋದು. ಟೈ ಬ್ರೇಕ್ ಹೇಗೆ ಅಂತಂದ್ರೆ ಮ್ಯಾಕ್ಸಿಮಮ್ ಅಲೋಕೇಶನ್ ಎಲ್ಲಿ ಸಾಧ್ಯ ಇದೆ ಅಂತ ನೋಡಬೇಕು. ಯಾವ 8ಗೆ ಸಾಧ್ಯ ಇದೆ? ಅದು ಈ 8ಗೆ ಅಲ್ವಾ. 76 ಅನ್ನ ಅಲೋಕೇಶನ್ ಮಾಡ್ಬೋದು. ಬೈ ಅಲೋಕೇಶನ್ ಆಫ್ 76 ಇದೇನಾಯ್ತು? ಸಪ್ಲೈ ಕಂಪ್ಲೀಟ್ ಆಯಿತು. ಫರ್ದರ್ ಇಲ್ಲಿ ಕ್ಯಾಲ್ಕುಲೇಷನ್ ಬೇಡ. ಇಲ್ಲಿ 102 ಅಲ್ಲಿ 76 ಅಲೋಕೇಶನ್ ಮಾಡಿದ್ರಿ ನೀವು ಅಲ್ವಾ. ಫರ್ದರ್ ಎಷ್ಟು ಬೇಕು? 102 ಮೈನಸ್ 76 ಇಸ್ ಈಕ್ವಲ್ ಟು ಇನ್ನು 26 ಬೇಕು ನಿಮಗೆ. 26 ಬೇಕಾಗತ್ತೆ. ಸೊ ಇದನ್ನ ಚೆಕ್ಔಟ್ ಮಾಡಿಕೊಂಡು 26 ರಿಕ್ವೈರ್ಮೆಂಟ್ ಇದೆ ಅಂತ ಬರ್ಕೊಂಬಿಡಿ. ನೆಕ್ಸ್ಟ್ ಮತ್ತೆ ನೀವು ಕ್ಯಾಲ್ಕುಲೇಷನ್ ಮಾಡೋಕೆ ಹೋದ್ರೂ ಕೂಡ ಇದೇ ರೀತಿ ಟೈ ಆಗತ್ತೆ. ಅದಕ್ಕೆ ನಾವಿಲ್ಲಿ 76 ಇದೆ ಅಲ್ವಾ, ನೆಕ್ಸ್ಟ್ 8, ಈ 8 ಪಾಸಿಬಲ್ ಇದೆ ಅಲ್ವಾ, ಇನ್ನು ಅಲೋಕೇಶನ್, ಅಲ್ಲಿಗೆ ನಾವು ಅಲೋಕೇಶನ್ ಮಾಡಿಬಿಡೋಣ. ಎಷ್ಟು ಮಾಡೋಣ? 77 ಇದೆ, 72 ಇದೆ ಇಲ್ಲಿ. ಹಾಗಾದ್ರೆ 72 ಅನ್ನ ಅಲೋಕೇಶನ್ ಮಾಡೋಣ. ಇದು ಕಂಪ್ಲೀಟ್ ಆಯಿತು. ಇಲ್ಲಿ ಕೂಡ ಫರ್ದರ್ ಬೇಕಾಗಲ್ಲ. ಸೊ ಇಲ್ಲಿ ಈ 8ಗೆ ಎಷ್ಟು ಅಲೋಕೇಶನ್ ಇತ್ತು? ಇಲ್ಲಿ 76 ಅಲೋಕೇಶನ್ ಆಗಿದೆ. ಸೊ ಫರ್ದರ್ ಅಲೋಕೇಶನ್ ಕೂಡ ಸಾಧ್ಯ ಇಲ್ಲ ಅಲ್ವಾ. ಇಲ್ಲಿ ಕೂಡ ಏನು ಫರ್ದರ್ ಅಲೋಕೇಶನ್ ಬೇಕಾಗಲ್ಲ, ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಉಳ್ಕೊಂಡಿರೋದು ಯಾವುದು? 24 and 16. ಸೊ 16 ಇಲ್ಲಿ 2 ಇದೆ, 24 ಕೂಡ 2 ಇದೆ. ಈ ಸ್ಟೆಪ್ಗೆ ಬಂದ್ಮೇಲೆ ಮತ್ತೆ ನೀವು ಪೆನಾಲ್ಟಿನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇಲ್ಲ, ಯಾಕೆಂದ್ರೆ 4 ಸೆಲ್ ಉಳ್ಕೊಂಡಿದ್ದಲ್ವಾ. ಈ ಸೆಲ್ಗೆ ನೀವು ರಿಕ್ವೈರ್ಮೆಂಟ್ ಏನಿದೆಯೋ ಅದನ್ನ ಫುಲ್ಫಿಲ್ ಮಾಡ್ಬೋದು. ಇಲ್ಲಿ 26 ಬೇಕು. ಸಪೋಸ್ ನೀವು ಈ 16 ಅನ್ನ ಆರಿಸ್ಕೊಂಡ್ರೆ ನಿಮಗೆ ಇಲ್ಲಿ ಆಲ್ರೆಡಿ 72 ಹೋಗಿದೆ. 72 ಹೋಗಿದೆ ಅಂತಂದ್ರೆ ಎಷ್ಟು ಉಳ್ಕೊಂತು? 77 ಅಲ್ಲಿ 72 ಹೋದ್ರೆ 5 ಉಳ್ಕೊಂತು. ಇಲ್ಲಿ ರಿಕ್ವೈರ್ಮೆಂಟ್ ಎಷ್ಟಿದೆ? 26 ಇದೆ. ಬಟ್ ಎಷ್ಟನ್ನ ಅಲೋಕೇಶನ್ ಮಾಡ್ಬೋದು? ಓನ್ಲಿ 5 ಅಲೋಕೇಶನ್ ಮಾಡ್ಬೋದು ಅಲ್ವಾ. ನೆಕ್ಸ್ಟ್ ಈ ಸ್ಮಾಲೆಸ್ಟ್ ನಂಬರ್ ನಾನು ಫಸ್ಟ್ ನೋಡ್ತಾ ಇದ್ದೀನಿ, 16 ಅನ್ನ ನೋಡಿ. ಈ 16 ಅಲ್ಲಿ ಎಷ್ಟಿದೆ? ರಿಕ್ವೈರ್ಮೆಂಟ್ 41 ಇದೆ, ಇಲ್ಲಿ ಅವೈಲಬಿಲಿಟಿ 62 ಇದೆ. ಹಾಗಾದ್ರೆ ಏನು ಮಾಡೋಣ? ಕಂಪ್ಲೀಟ್ 41 ಅನ್ನ ಅಲೋಕೇಶನ್ ಮಾಡೋಣ. 41 ಅನ್ನ ಅಲೋಕೇಶನ್ ಮಾಡಿದ್ಮೇಲೆ ನಿಮಗೆ ಎಷ್ಟು ಉಳಿತು? ಅಲ್ಲಿ ಮತ್ತೆ 21 ಉಳ್ಕೊಂಡಿತ್ತು. ಸೊ ಇಲ್ಲಿ 26 ಬೇಕಾಗಿತ್ತು, 5 ಅಲೋಕೇಶನ್ ಮಾಡಿದ್ದೀವಿ. ಎಷ್ಟು ಬೇಕು? 21 ಬೇಕು. ಇಲ್ಲಿ ಎಷ್ಟು ಉಳ್ಕೊಂಡಿದೆ? 5 ಉಳ್ಕೊಂಡಿದೆ ಅಲ್ವಾ. ಇಲ್ಲಿ 41 ಆಲ್ರೆಡಿ ಅಲೋಕೇಶನ್ ಆಗಿದೆ. ಈ 5ನ ಇಲ್ಲಿ ಅಲೋಕೇಶನ್ ಮಾಡಿದ್ದೀವಿ, ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಕಂಪ್ಲೀಟ್ ಅಲೋಕೇಶನ್ ಆಗಿದೆ. ಇನ್ನೊಮ್ಮೆ ನಾವು ಚೆಕ್ ಮಾಡ್ಕೊಂಡ್ಬಿಡೋಣ. 76 ಆಯಿತು, 21 ಪ್ಲಸ್ 41 ಅಂದರೆ 62 ಪ್ಲಸ್ 20 ಅಂದರೆ 82 ಆಯಿತು. 72 ಪ್ಲಸ್ 5 77 ಆಯಿತು. ಇಲ್ಲಿ 72, 76 ಪ್ಲಸ್ 21 ಅಂದರೆ 98 ಪ್ಲಸ್ 5, 76 ಪ್ಲಸ್ 21 ಅಂತಂದ್ರೆ 97 ಪ್ಲಸ್ 5 102 ಆಯಿತು. ಇಲ್ಲಿ 41. ಸೊ ಅಲ್ಲಿಗೆ ಪ್ರಾಪರ್ ಆಗಿ ಅಲೋಕೇಶನ್ ಆಗಿದೆ. ಅಲೋಕೇಶನ್ ಆದಮೇಲೆ ನೆಕ್ಸ್ಟ್ ನಾವೇನು ನೋಡ್ಕೋಬೇಕು ಅಂತಂದ್ರೆ ನಮಗೆ ಈಗ ವ್ಯಾಮ್ ಮೆಥಡ್ ಪ್ರಕಾರ ಅಂದರೆ ಪೆನಾಲ್ಟಿ ಬೇಸ್ಡ್ ಮೇಲೆ ಅಲೋಕೇಶನ್ ಆಗಿದೆ. ನೆಕ್ಸ್ಟ್ ನಾವು ಆಪ್ಟಿಮ್ಯಾಲಿಟಿ ಟೆಸ್ಟ್ ಅನ್ನ ಮಾಡಬೇಕು. ಆಪ್ಟಿಮ್ಯಾಲಿಟಿ ಟೆಸ್ಟ್ ಅನ್ನ ಮಾಡಬೇಕು ಅಂತಂದ್ರೆ ಈ ಒಂದು ಅಲೋಕೇಶನ್ ಇದೆಯಲ್ಲ, ನಾನ್ ಡಿಜನರೇಟ್ ಸೊಲ್ಯೂಷನ್ ಹೌದೋ ಅಲ್ಲೋ ಅಂತ ನೋಡಬೇಕು. ಹೇಗೆ ನೋಡ್ತೀವಿ? ದ ರೂಲ್ ಈಸ್ m ಪ್ಲಸ್ n ಮೈನಸ್ 1. m ಅಂತಂದ್ರೆ ನಂಬರ್ ಆಫ್ ರೋಸ್ ಎಷ್ಟಿದೆ? 3 ಇದೆ. ಪ್ಲಸ್ n ನಂಬರ್ ಆಫ್ ಕಾಲಮ್ಸ್ ಎಷ್ಟಿದೆ? 4 ಇದೆ. ಮೈನಸ್ 1 ಇಸ್ ಈಕ್ವಲ್ ಟು 6. ಅಂದ್ರೆ 6 ಅಲೋಕೇಶನ್ಸ್ ಇರಬೇಕು. 1 2 3 4 5 6 ನೋಡಿ, ಕಂಪ್ಲೀಟ್ 6 ಅಲೋಕೇಶನ್ಸ್ ಇದೆ. ಅಂದ್ರೆ m ಪ್ಲಸ್ n ಮೈನಸ್ 1 ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ ದಿಸ್ ಕೇಸ್ ಈಸ್ ನಾನ್ ಡಿಜನರೇಟ್ ಅಂತ ಅನ್ಬೋದು. ದಟ್ ಈಸ್ ದ ಇಂಡಿಕೇಶನ್ ವಿ ಮೇ ಪ್ರೊಸೀಡ್ ಟು ದ ನೆಕ್ಸ್ಟ್ ಸ್ಟೆಪ್ ಆಫ್ ಆಪ್ಟಿಮ್ಯಾಲಿಟಿ. ಈಗ ಆಪ್ಟಿಮ್ಯಾಲಿಟಿ ಅಂದ್ರೆ ಇದು ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್. ಇದೇ ಆಪ್ಟಿಮಲ್ ಸೊಲ್ಯೂಷನ್ ಕೂಡ ಆಗಿರ್ಬೋದು. ಬಿಕಾಸ್ WAM method solution or the initial basic feasible solution which we got through WAM method is very close to optimal solution.
ಬಟ್ ಹೌದೋ ಅಲ್ವೋ ಅನ್ನೋದು ಗೊತ್ತಿಲ್ಲ. ಸೊ ಆಪ್ಟಿಮ್ಯಾಲಿಟಿ ಚೆಕ್ಕನ್ನು ಮಾಡೋಣ. ಆಪ್ಟಿಮ್ಯಾಲಿಟಿ ಚೆಕ್ಕನ್ನು ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು, ಒಂದು ಲೂಪನ್ನು ಫಾರ್ಮ್ ಮಾಡಬೇಕು. ಯಾವುದರಲ್ಲಿ? ಅನ್ಆಕ್ಯುಪೈಡ್ ಸೆಲ್ಸಲ್ಲಿ ಎಲ್ಲ ಸೆಲ್ಗಳಿಂದ ಸ್ಟಾರ್ಟ್ ಮಾಡಿಕೊಂಡು ಆಕ್ಯುಪೈಡ್ ಸೆಲ್ಸನ್ನು ಕವರ್ ಮಾಡಿಕೊಂಡು ನಾವು ಒಂದು ಲೂಪನ್ನು ಫಾರ್ಮ್ ಮಾಡಬೇಕು. ಹೇಗೆ ಅನ್ನೋದನ್ನು ನಾನಿವಾಗ ಹೇಳ್ಕೊಡ್ತೀನಿ. ಇಲ್ಲಿ ಫಸ್ಟ್ ಏನನ್ನ ಗುರುತಿಸ್ಕೋಬೇಕು ಅಂತಂದರೆ, ವಿಚ್ ಆರ್ ದ ಆಕ್ಯುಪೈಡ್ ಸೆಲ್ಸ್ ಆ್ಯಂಡ್ ವಿಚ್ ಆರ್ ಅನ್ಆಕ್ಯುಪೈಡ್ ಸೆಲ್ ಅನ್ನೋದನ್ನು ಗಮನಿಸ್ಕೊಳ್ಳಿ. ಯಾವ್ದಾವ್ದು ಆಕ್ಯುಪೈಡ್ ಸೆಲ್? ಇದು ಆಕ್ಯುಪೈಡ್, ದಿಸ್ ಒನ್ ಈಸ್ ಇದು 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 ಆಕ್ಯುಪೈಡ್ ಸೆಲ್ ಇದೆ. ಅನ್ಆಕ್ಯುಪೈಡ್ ಸೆಲ್ ಯಾವುದು? P1 D1 unoccupied, P1 D3 unoccupied, P1 D0 unoccupied, P1 P2 D1 unoccupied. ಇದು 3 ಆಕ್ಯುಪೈಡ್ ಆಗಿದೆ, ಇಲ್ಲಿ ಇದು 2 ಅನ್ಆಕ್ಯುಪೈಡ್. ಹಾಗಾದ್ರೆ ಅನ್ಆಕ್ಯುಪೈಡ್ ಎಷ್ಟಿದೆ? 1 2 3 4 5 6 ಅನ್ಆಕ್ಯುಪೈಡ್ ಸೆಲ್ಸ್ ಇದೆ. ನಾವು ಅದಷ್ಟಕ್ಕೂ ಇವಾಗ ಲೂಪ್ ಅನ್ನ ಫಾರ್ಮ್ ಮಾಡಬೇಕು. ಸೊ ಆಲ್ರೆಡಿ ಪೆನಾಲ್ಟಿನ ನೀವು ಕಲ್ತಿದ್ದೀರಾ ಹೇಗೆ ಅಂತ ನಾನು ಇದನ್ನ ರೇಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಆಪ್ಟಿಮ್ಯಾಲಿಟಿ ಚೆಕ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಒಂದು ಟೇಬಲ್ ಅನ್ನ ಪ್ರಿಪೇರ್ ಮಾಡಿ. ಯಾವ ರೀತಿ ಟೇಬಲ್? ಅನ್ಆಕ್ಯುಪೈಡ್ ಸೆಲ್ಸ್, ಅನ್ಆಕ್ಯುಪೈಡ್ ಸೆಲ್ ಅಂತ ಬರ್ಕೊಳ್ಳಿ. ಕ್ಲೋಸ್ಡ್ ಪಾತ್ ಅಥವಾ ಲೂಪ್ ಅಂತ ಕೂಡ ಕರೀತಾರೆ ಇದಕ್ಕೆ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೆಟ್ ಚೇಂಜ್. ಸೊ 3 ಕಾಲಮ್ ಅನ್ನ ಮಾಡ್ಕೊಳ್ಳಿ. ಫಸ್ಟ್ ಒನ್ ಈಸ್ ಅನ್ಆಕ್ಯುಪೈಡ್ ಸೆಲ್, ನೆಕ್ಸ್ಟ್ ಒನ್ ಈಸ್ ಕ್ಲೋಸ್ಡ್ ಪಾತ್, ಲಾಸ್ಟ್ ಒನ್ ಈಸ್ ನೆಟ್ ಚೇಂಜ್. ಅನ್ಆಕ್ಯುಪೈಡ್ ಸೆಲ್ ಅನ್ನ ನೀವು ಗಮನಿಸಿದ್ರೆ ಫಸ್ಟ್ ಅನ್ಆಕ್ಯುಪೈಡ್ ಯಾವುದು? P1 D1 ಅಲ್ವಾ? P1 D1. ಈಗ P1 D1 ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಮೂವ್ ಹೇಗಾಗಬೇಕು ಅಂತಂದ್ರೆ, ನೀವು ಅಪ್ವರ್ಡ್, ಡೌನ್ವರ್ಡ್, ರೈಟ್, ಲೆಫ್ಟ್ ಯಾವ ರೀತಿ ಆಗೋದ್ರೂ ಮೂವ್ ಆಗ್ಬೋದು. ಕಾರ್ನರ್ ಅಲ್ಲಿ ಅಥವಾ ಡಯಾಗ್ನಲ್ ಆಗಿ ಮೂವ್ ಆಗೋ ಹಾಗೆ ಇಲ್ಲ. ಮೂವ್ ಆದ್ರೆ ಹೇಗೆ ಅಂತಂದ್ರೆ, ಅನ್ಆಕ್ಯುಪೈಡ್ ಸೆಲ್ ಇಂದ ಆಕ್ಯುಪೈಡ್ ಸೆಲ್ಲಿಗೆ ಮೂವ್ ಆಗಿ ಆಕ್ಯುಪೈಡ್ ಸೆಲ್ ಅಲ್ಲಿ ಮಾತ್ರ ನೀವು ಟರ್ನ್ ಅನ್ನ ತಗೋಬೇಕು. ಮತ್ತೆ ವಾಪಸ್ ಎಲ್ಲಿಗೆ ಬರಬೇಕು? ಯಾವ ಅನ್ಆಕ್ಯುಪೈಡ್ ಸೆಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೋ ಅದೇ ಸೆಲ್ಲಿಗೆ ಬಂದು ನೀವು ಒಂದು ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮ್ ಮಾಡಬೇಕು. ನೋಡಿ, ಇವಾಗ ಇಲ್ಲಿಂದ ನಾನು ಇಲ್ಲಿ ಬಂದ್ರೆ ಇಲ್ಲಿ ಟರ್ನ್ ತಗೊಳ್ಳೋ ಹಾಗಿಲ್ಲ, ಯಾಕೆಂದ್ರೆ ದಿಸ್ ಒನ್ ಈಸ್ ಅನ್ಆಕ್ಯುಪೈಡ್ ಸೆಲ್. ನಾನು ಇಲ್ಲಿ ಹೋದೆ ಅಂದ್ರೆ ಇದು ಆಕ್ಯುಪೈಡ್ ಸೆಲ್, ಟರ್ನ್ ತಗೋಬಹುದು. ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಮತ್ತೆ ಬರ್ಬೋದು, ಆದ್ರೆ ಇಲ್ಲಿ ಬಂದ್ರೆ ಮತ್ತೆ ಇಲ್ಲಿ ರೀಚ್ ಆಗೋಕ್ಕಾಗಲ್ಲ, ಯಾಕೆಂದ್ರೆ ಇದು ಅನ್ಆಕ್ಯುಪೈಡ್ ಇದೆ. ಹಾಗಾದ್ರೆ ಒಂದು ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮ್ ಮಾಡಬೇಕು ಅಂತಂದ್ರೆ ಶಾರ್ಟೆಸ್ಟ್ ಪಾಸಿಬಲ್ ಕ್ಲೋಸ್ಡ್ ಲೂಪ್ ಯಾವುದು ಅಂದ್ರೆ D1 ಇಂದ ನಾನು ಏನ್ ಮಾಡ್ತೀನಿ? P1 D1 ಇಂದ P1 D2 ಹೋಗ್ತೀನಿ. ಇದು ಆಕ್ಯುಪೈಡ್ ಸೆಲ್ ಇದೆ, ಟರ್ನಿಂಗ್ ತಗೋತೀನಿ. ಟರ್ನಿಂಗ್ ತಗೊಂಡವಳು ಎಲ್ಲಿಗೆ ಬರ್ತೀನಿ? D2 P3 ಬರ್ತೀನಿ. ಇದು ಆಕ್ಯುಪೈಡ್ ಇದೆ, ಇಲ್ಲಿ ಟರ್ನಿಂಗ್ ತಗೋತೀನಿ. ಇಲ್ಲಿಂದ ಟರ್ನಿಂಗ್ ತಗೊಂಡು ಎಲ್ಲಿ ಹೋಗ್ತೀನಿ? ಮತ್ತೆ ಇಲ್ಲಿ ನಾನು ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿ ಹೋಗ್ತೀನಿ. ಒಂದು ಕ್ಲೋಸ್ಡ್ ಲೂಪ್ ಫಾರ್ಮ್ ಆಯಿತು. ಕ್ಲೋಸ್ಡ್ ಲೂಪ್ ಯಾವ ತರ ಫಾರ್ಮ್ ಆಯಿತು ಅನ್ನೋದನ್ನ ಬರ್ಕೊಂಡ್ಬಿಡಿ. P1 D1 ಇಂದ ಸ್ಟಾರ್ಟ್ ಮಾಡಿದ್ರಿ, ಸೊ ಮೂವ್ ಟು P1 D2 ಗೆ ಮೂವ್ ಆದ್ರಿ. ನೆಕ್ಸ್ಟ್ P3 D2 ಗೆ ಮೂವ್ ಆದ್ರಿ. ನೆಕ್ಸ್ಟ್ P3 D1 ಗೆ ಮೂವ್ ಆದ್ರಿ. ನೆಕ್ಸ್ಟ್ ಏನ್ ಮಾಡಿದ್ರಿ? ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋದ್ರಿ. ಈ ರೀತಿ ಬರ್ಕೊಂಡಾದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ ಅನ್ಆಕ್ಯುಪೈಡ್ ಸೆಲ್, ಸೊ ಪ್ಲಸ್ ಸೈನ್ ಇಂದ ಸ್ಟಾರ್ಟ್ ಮಾಡಿ. ಪ್ಲಸ್ ನೆಕ್ಸ್ಟ್ ಎಲ್ಲಿ ಟರ್ನಿಂಗ್ ತಗೊಂಡಿದ್ದೀರೋ ಅಲ್ಲೆಲ್ಲ ಅಲ್ಟರ್ನೇಟಿವ್ ಆಗಿ ಪ್ಲಸ್ ಮೈನಸ್ ಹಾಕೋತಾ ಬನ್ನಿ. ಪ್ಲಸ್ ಇಂದ ಸ್ಟಾರ್ಟ್ ಮಾಡಿ, ನೆಕ್ಸ್ಟ್ ಟರ್ನಿಂಗ್ ಇಲ್ಲಲ್ವಾ? ಮೈನಸ್, ನೆಕ್ಸ್ಟ್ ಪ್ಲಸ್, ನೆಕ್ಸ್ಟ್ ಮೈನಸ್, ಇಲ್ಲಿ ಮತ್ತೆ ಪ್ಲಸ್ ಬಂತು. ನೋಡಿ, ನೀವು ಈ ರೀತಿಯಾಗಿ ಅಂದ್ರೆ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್ ಯಾವ ರೀತಿಯಾಗಿ ಸೈನ್ ಅನ್ನು ಅಸೈನ್ ಮಾಡಿದ್ರು ಅದೇ ರೀತಿ ಬರುತ್ತೆ. ಪ್ಲಸ್ ಮೈನಸ್. ಅಥವಾ ಲೂಪ್ ಅನ್ನ ಯಾವ ರೀತಿ ಆಗ್ಬೇಕಾದ್ರೂ ಫಾರ್ಮ್ ಅನ್ನ ಮಾಡ್ಬೋದು. ಎರಡೂ ಒಂದೇ ರೀತಿ ಬರುತ್ತೆ, ಒಂದೇ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಈ ವ್ಯಾಲ್ಯೂಸ್ ಅನ್ನ ಬರ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟಿಂಗ್ ಪ್ಲಸ್ ಇದೆ ಅಲ್ವಾ? 4. ನೆಕ್ಸ್ಟ್ ಏನಿದೆ? ವ್ಯಾಲ್ಯೂ ಎಷ್ಟಿದೆ? 8 ಇದೆ, ಬಟ್ ಸೈನ್ -8. ನೆಕ್ಸ್ಟ್ ಪ್ಲಸ್ 16 ಮೈನಸ್ ವ್ಯಾಲ್ಯೂ ಎಷ್ಟಿದೆ? 8. ನೋಡಿ, -8 -16 ಆಯಿತು, +4 ಇದೆ. ಹಾಗಾದ್ರೆ ವ್ಯಾಲ್ಯೂ ಎಷ್ಟು ಬಂತು? +4 ಉಳ್ಕೊಂತು. ನೆಕ್ಸ್ಟ್ ಇಲ್ಲಿಗೆ ಈ ಅನ್ಆಕ್ಯುಪೈಡ್ ಸೆಲ್ಲಿನ ಲೂಪ್ ಮುಗೀತು. ಇದು ಆಕ್ಯುಪೈಡ್ ಸೆಲ್ ಇದೆ, ಈ ಅನ್ಆಕ್ಯುಪೈಡ್ ಸೆಲ್ಗೆ ಹೋಗಿ ಒಂದು ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮ್ ಹೇಗೆ ಮಾಡ್ತೀರಾ? ಇಲ್ಲಿಗೆ ಹೋದ್ರೆ ಏನಾಗುತ್ತೆ? ಅನ್ಆಕ್ಯುಪೈಡ್ ಇದೆ, ಡೆಡ್ ಎಂಡ್. ನೆಕ್ಸ್ಟ್ ಮತ್ತೆ
ವಾಪಸ್ ಬರೋಕ್ಕಾಗಲ್ಲ. ಸೊ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಯಾವುದಾದ್ರೂ ಒಂದು ಆಕ್ಯುಪೈಡ್ ಸೆಲ್ಗೆ ಹೋಗ್ಕೊಂಡು ಟರ್ನಿಂಗ್ ತಗೋಬೇಕು. ಈಸಿ ಅಂತಂದ್ರೆ ಇಲ್ಲಿಂದ ನೋಡಿ ಕೆಳಗೆ ಬಂದೆ, ಆಕ್ಯುಪೈಡ್ ಇದೆ, ಟರ್ನ್ ಆದೆ, ಆಕ್ಯುಪೈಡ್ ಇದೆ, ಮತ್ತೆ ಮೇಲ್ ಟರ್ನ್ ಆದೆ, ಆಕ್ಯುಪೈಡ್ ಇದೆ, ನಾನು ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಹೋದೆ. ಹಾಗಾದ್ರೆ ಅನ್ಆಕ್ಯುಪೈಡ್ ಸೆಲ್ ಯಾವ್ದಾಗಿತ್ತು? ಅದು P1 D3 ಇತ್ತು. ಸೊ ಮೂಮೆಂಟ್ ಹೇಗಿದೆ? P1 D3 ಇಂದ P2 D3, P2 D3, P2 D3 ಇಂದ P2 D2, P2 D2, P2 D2 ಇಂದ ಎಲ್ಲಿಗೆ ಹೋದೆ ನಾನು? P1 D2 ಗೆ ಹೋದೆ. ಪ್ಲಸ್ ಮೈನಸ್ ಸೈನ್, ಸ್ಟಾರ್ಟಿಂಗ್ ಸೆಲ್ ಅಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಸೊ 8 minus 16 plus 24 minus 8 is equal to 24 plus 8 ಅಂದ್ರೆ 32 ಆಯ್ತು. 32 minus 16 ಅಂದ್ರೆ 16 ಉಳ್ಕೊಂಡ್ತು. 16 minus 8 ಅಂತಂದ್ರೆ ಪ್ಲಸ್ 8 ಉಳ್ಕೊಂಡ್ತು ಅಲ್ವಾ. ನೆಕ್ಸ್ಟ್ ಅಲ್ಲಿಗೆ ಇದಾಯ್ತು, ಇದಾಯ್ತು. ನೆಕ್ಸ್ಟ್ ಅನ್ಆಕ್ಯುಪೈಡ್ ಇದಿದೆ. ಆ ಅನ್ಆಕ್ಯುಪೈಡ್ ಸೆಲ್ ಇಂದ ಯಾವ ರೀತಿಯಾಗಿ ಬರ್ಬೋದು, ಲೂಪ್ ಅನ್ನ ಯಾವ ರೀತಿಯಾಗಿ ಫಾರ್ಮ್ ಮಾಡ್ಬೋದು ನೋಡಿ. ಲೂಪ್ ಅನ್ನ ಫಾರ್ಮ್ ಮಾಡುವಾಗ ನೀವು ಇಲ್ಲಿ ಅನ್ಆಕ್ಯುಪೈಡ್ ಅಲ್ವಾ, ಅನ್ಆಕ್ಯುಪೈಡ್ ಸೆಲ್ ಯಾವ್ದಿದೆ? P1 D0 ಇದೆ. P1 D0 ದಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಇಲ್ಲಿಗೆ ಬರ್ಬೋದು. ನೆಕ್ಸ್ಟ್ ಇಲ್ಲಿಗೆ ಹೋದ್ರೆ ಇಲ್ಲಿ ವಾಪಸ್ ಬರಕ್ ಬರಲ್ಲ, ಇದು ಅನ್ಆಕ್ಯುಪೈಡ್ ಇದೆ. ಹಾಗಾದ್ರೆ ಏನ್ ಮಾಡೋಣ? ಶಾರ್ಟೆಸ್ಟ್ ಪಾಸಿಬಲ್ ಲೂಪ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಬರೋಣ, ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿ ಟರ್ನ್ ಮಾಡಿದ್ರೆ ಬರಲ್ಲ, ಇದು ಅನ್ಆಕ್ಯುಪೈಡ್ ಇದೆ. ಅದಕ್ಕಾಗಿ ಏನು ಮಾಡೋಣ? ಇಲ್ಲಿಗೆ ಬರೋಣ, ಇಲ್ಲೇನಾಗಿದೆ? ಆಕ್ಯುಪೈಡ್ ಇದೆ, ಟರ್ನ್ ಮಾಡೋಣ, ಇದು ಆಕ್ಯುಪೈಡ್ ಇದೆ. ಇಲ್ಲಿಂದ ನಾವೇನು ಮಾಡೋಣ? ಎಲ್ಲಿಗೆ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಹೋಗೋಣ. ಸೈನ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಲೂಪ್ ಅನ್ನ ಬರ್ಕೊಂಡ್ಬಿಡೋಣ. ಲೂಪ್ ಯಾವುದು? ಸ್ಟಾರ್ಟಿಂಗ್ ಪಾಯಿಂಟ್ P1 D0. P1 D0 ದಿಂದ ಸ್ಟಾರ್ಟ್ ಮಾಡಿದೆ. P1 D0 ಅಲ್ಲಿಂದ ಎಲ್ಲಿಗೆ ಹೋಗಿದ್ದು? P2 D0, P2 D0, P2 D0 ದಿಂದ ಈ ಸೆಲ್ P2 D2, P2 D2 ಅಲ್ಲಿಂದ P1 D2 ಗೆ ಹೋಗಿ ನೆಕ್ಸ್ಟ್ ನಾವೆಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಹೋಗಿದ್ದು. ಅಲ್ಲೆಷ್ಟಿದೆ? 0 ಇದೆ. 0 ಮೈನಸ್ ಮತ್ತೆ ಎಷ್ಟಿದೆ? 0ನೇ ಇದೆ. ನೆಕ್ಸ್ಟ್ ಟರ್ನ್ ಆದ್ವಿ, ಇಲ್ಲಿ ಎಷ್ಟು ಬಂತು? ಪ್ಲಸ್ 24 ಇದೆ. ನೆಕ್ಸ್ಟ್ ಎಷ್ಟಿದೆ? ಮೈನಸ್ 8 ಇದೆ. ಸೊ ಪ್ಲಸ್ 24 ಮೈನಸ್ 8 ಅಂದ್ರೆ ಎಷ್ಟು ಬಂತು? 16 ಬಂತು ಅಲ್ವಾ? ಪ್ಲಸ್ 16 ಬಂತು. ನೆಕ್ಸ್ಟ್ ಅನ್ಆಕ್ಯುಪೈಡ್ ಸೆಲ್ ಯಾವ್ದಿದೆ? ಇದು ಇಲ್ಲಿಗೆ ಮುಗೀತು, ಈ ರೋನೇ ಕಂಪ್ಲೀಟ್ ಆಯ್ತು. ಈ ರೋದಲ್ಲಿ ಇದು 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 ಆಕ್ಯುಪೈಡ್ ಇದೆ, ಇದು ಒಂದೇ ಅನ್ಆಕ್ಯುಪೈಡ್ ಇದೆ. ಕ್ಲೋಸ್ ಲೂಪ್ ಅನ್ನ ಹೇಗೆ ಫಾರ್ಮ್ ಮಾಡೋಣ? ಸಿಂಪಲ್ ಇದೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಇಲ್ಲಿಗೆ ಮೂವ್ ಆಗಿ, ಇದು ಆಕ್ಯುಪೈಡ್ ಇದೆ, ಟರ್ನ್ ಆಗಿ, ಇದು ಆಕ್ಯುಪೈಡ್ ಇದೆ, ಟರ್ನ್ ಆಗಿ, ಇದು ಆಕ್ಯುಪೈಡ್ ಇದೆ. ನೀವು ಸ್ಟಾರ್ಟ್ ಮಾಡಿದ ಅಲ್ಲಿಗೆ ಹೋಗ್ಬೋದು. ಸೊ P2 D1, P2 D1 ಇಂದ ಸ್ಟಾರ್ಟ್ ಮಾಡಿದೆ. P2 D1 ಇಂದ ಏನ್ ಮಾಡಿದೆ? P2 D1 ಅಲ್ಲಿಂದ P2 D2 ಹೋದೆ. P2 D2 ಇಂದ P3 D2 ಹೋದೆ. P3 D2 ಆಯಿತು. P3 D2 ಇಂದ P3 D1, P3 D1 ಹೋದೆ. ಆಮೇಲೆ ಎಲ್ಲಿ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿ ಹೋದೆ. ಅಲ್ಲಿ ಪ್ಲಸ್ ಮೈನಸ್ ಸ್ಟಾರ್ಟಿಂಗ್ ಸೆಲ್ ಇದಲ್ವಾ? ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಸೊ ಪ್ಲಸ್ ಮೈನಸ್ ಯಾವ ರೀತಿಯಾಗಿ ಬರುತ್ತೆ ಇವಾಗ? ಫಸ್ಟ್ ಸ್ಟಾರ್ಟಿಂಗ್ 16 ಇದೆ ಅಲ್ವಾ? 16 ಮೈನಸ್ 24 ಪ್ಲಸ್ 16 ಮೈನಸ್ 8 is equal to, so plus 16 plus 16 32 ಆಯಿತು. ಮೈನಸ್ 24 ಮೈನಸ್ 8 ಅಂದರೆ ಮೈನಸ್ 32 ಆಯಿತು. ಪ್ಲಸ್ 32 ಮೈನಸ್ 32 ಅಂದರೆ ಎಷ್ಟಾಯಿತು? 0. ನೆಕ್ಸ್ಟ್ ಅಲ್ಲಿಗೆ ಇದು ಸೆಲ್ ಮುಗೀತು, ಆ ರೋ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದು ಆಕ್ಯುಪೈಡ್ ಇದೆ, ಇದು ಆಕ್ಯುಪೈಡ್ ಇದೆ. ಈ ಸೆಲ್ ನೋಡಿ ಅನ್ಆಕ್ಯುಪೈಡ್ ಇದೆ ಅಲ್ವಾ? ಅಲ್ಲಿ ಒಂದು ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮ್ ಮಾಡಬೇಕು. ಯಾವ ರೀತಿಯಾಗಿ ಮಾಡೋಣ? ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಸಿಂಪಲ್, ಅಲ್ಲೇ ಅಕ್ಕಪಕ್ಕ ಇದೆ ನೋಡಿ. ಇಲ್ಲಿಂದ ಇಲ್ಲಿಗೆ ಹೋದೆ, ಇಲ್ಲಿ 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 ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಸೊ ಬರ್ಕೊಳ್ಳೋಣ. P3 D3, P3 D3, P3
P3 D3 P3 D3 ಇಂದ ಎಲ್ಲಿಗೆ ಮೂವ್ ಆದ್ರಿ ನೀವು P3 D2ಗೆ ಮೂವ್ ಆದ್ರಿ P3 D2ಗೆ ಮೂವ್ ಆದ್ರಿ ಅಲ್ಲಿಂದ P2 D2ಗೆ ಮೂವ್ ಆದ್ರಿ P2 D2ಗೆ ಮೂವ್ ಆದ್ರಿ ನೆಕ್ಸ್ಟ್ P2 D3 P2 D3ಗೆ ಮೂವ್ ಆದ್ರಿ ವ್ಯಾಲ್ಯೂಸ್ ಸ್ಟಾರ್ಟೆಡ್ ಫ್ರಮ್ 24 ಅಲ್ವಾ ಸೊ ಪ್ಲಸ್ ಬರುತ್ತೆ 24 ನೆಕ್ಸ್ಟ್ ಮೈನಸ್ 16 ಪ್ಲಸ್ 24 ಮೈನಸ್ 16 ಇಸ್ ಈಕ್ವಲ್ ಟು ಪ್ಲಸ್ 24 ಪ್ಲಸ್ 24 ಅಂದರೆ ಎಷ್ಟಾಯಿತು 42 ಆಯಿತು 42 16 ಎಷ್ಟಾಯಿತು 32 ಆಯಿತು ಸೊ 16 32 24 48 ಆಗುತ್ತೆ ಸಾರಿ 48 ಆಗುತ್ತೆ ಅಲ್ಲಿಗೆ 6 1 ಅಂದರೆ ಇಸ್ ಈಕ್ವಲ್ ಟು 16 ಉಳ್ಕೊಂತು ನೆಕ್ಸ್ಟ್ ಲಾಸ್ಟ್ ಒನ್ ಇದೆ ನೋಡಿ ಲಾಸ್ಟ್ ಒನ್ಗೆ ಇಲ್ಲಿಗೆ ಹೋಗ್ಬೋದು ಇಲ್ಲಿ ಟರ್ನ್ ಆಗಿ ಇಲ್ಲಿ ಬಂದ್ರೆ ದಿಸ್ ಒನ್ ಈಸ್ ಅನ್ಆಕ್ಯುಪೈಡ್ ಸೆಲ್ ಸೊ ಕ್ಲೋಸ್ಡ್ ಲೂಪ್ ಫಾರ್ಮ್ ಆಗಲ್ಲ ಹಾಗಾದ್ರೆ ಹೇಗೆ ಲೂಪ್ ಅನ್ನು ಫಾರ್ಮ್ ಮಾಡೋಣ ಅನ್ಆಕ್ಯುಪೈಡ್ ಸೆಲ್ ಇಂದ ಇಲ್ಲಿಂದ ಇಲ್ಲಿಗೆ ಹೋಗೋಣ ಇಲ್ಲಿಂದ ಇಲ್ಲಿಗೆ ಬರೋಣ ಇದು ಆಕ್ಯುಪೈಡ್ ಇದೆ ಮೂವ್ ಆಗೋಣ ಇಲ್ಲಿಂದ ವಾಪಸ್ ಇಲ್ಲಿಗೆ ಬರೋಣ ಪ್ಲಸ್ ಮೈನಸ್ ಸೊ started from P3 D0 ದಿಂದ ಶುರು ಮಾಡಿಕೊಂಡೆ ಗ್ರೀನ್ ಕಲರ್ ಲೈನ್ ಹಾಕಿದ್ದೀನಿ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟ್ ಯಾವುದಕ್ಕೆ ಮೂವ್ ಆದೆ ನಾನು P3 D2ಗೆ ಮೂವ್ ಆದೆ P3 D0 ದಿಂದ P3 D2 ಇಂದ P2 D2 ನೆಕ್ಸ್ಟ್ P2 D0 ವ್ಯಾಲ್ಯೂಸ್ ಅನ್ನ ನೋಡಿ ಫಸ್ಟ್ 0 ಇದೆ 0 ನೆಕ್ಸ್ಟ್ ಪ್ಲಸ್ ಮೈನಸ್ 16 ನೆಕ್ಸ್ಟ್ ಪ್ಲಸ್ 24 ನೆಕ್ಸ್ಟ್ ಮೈನಸ್ 0 ಸೊ ಪ್ಲಸ್ 0 ಮೈನಸ್ 16 ಪ್ಲಸ್ 24 ಮೈನಸ್ 0 ಅಂದ್ರೆ ಪ್ಲಸ್ 24 ಮೈನಸ್ 16 ಅಂದರೆ ಎಷ್ಟಾಯಿತು ಪ್ಲಸ್ 8 ಉಳ್ಕೊಂಡಿತು ಅಲ್ಲಿಗೆ 1 2 3 4 5 6 ಸೆಲ್ಸ್ ಅಲ್ವಾ ಅಲ್ಲಿಗೆ 6 ಅಲೋಕೇಶನ್ ಇದೆ ಟೋಟಲ್ ನಮಗೆ ಸೆಲ್ಸ್ ಎಷ್ಟಿದೆ 4 ಇಂಟು 3 ಅಂದರೆ 12 ಸೆಲ್ಸ್ ಇತ್ತು 12 ಆಕ್ಯುಪೈಡ್ ಸೆಲ್ಸ್ ಇದೆ ಸಾರಿ 6 ಆಕ್ಯುಪೈಡ್ ಸೆಲ್ಸ್ ಇದೆ 6 ಅನ್ಆಕ್ಯುಪೈಡ್ ಸೆಲ್ ಸೊ ಕಂಪ್ಲೀಟ್ ನಾವು ನೆಟ್ ಚೇಂಜ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಏನು ಗೊತ್ತಾಯ್ತು ಅಂತಂದ್ರೆ ಎಲ್ಲ ವ್ಯಾಲ್ಯೂಸ್ ಏನಿದೆ ಎಲ್ಲ ವ್ಯಾಲ್ಯೂಸ್ ಕೂಡ ನೋಡಿ ಇಲ್ಲಿ ಪಾಸಿಟಿವ್ ಇದೆ ಸೊ ಸಿನ್ಸ್ ಆಲ್ ದ ನೆಟ್ ಚೇಂಜ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ವಿ ಕ್ಯಾನ್ ಸೇ ದಟ್ ದ ಸೊಲ್ಯೂಷನ್ ಆರ್ ದ ಅಲೋಕೇಶನ್ ವಾಟ್ ವಿ ಡಿಡ್ ಆಸ್ ಪರ್ ವ್ಯಾಮ್ ಮೆಥಡ್ ಈಸ್ ಆಪ್ಟಿಮಲ್ ಸೊಲ್ಯೂಷನ್ ಸೊ ಇಲ್ಲಿಗೆ ಆಪ್ಟಿಮಾಲಿಟಿ ಚೆಕ್ ಆಯಿತು ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಕೂಡ ಆಯಿತು ಫರ್ದರ್ ಇನ್ನೊಂದು ಪಾರ್ಟ್ ಲೆಫ್ಟ್ ಔಟ್ ಯಾವುದು ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ಯಾವ ರೀತಿಯಾಗಿ ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡೋಕ್ಕೆ ನಿಮಗೆ ಫಸ್ಟ್ ಏನು ಬರ್ಕೋಬೇಕು ಪ್ಲಾಂಟ್ಸ್ ಅಲ್ವಾ ಪ್ಲಾಂಟ್ಸ್ ಇಂದ ಸ್ಟಾರ್ಟ್ ಆಗಿದೆ ಸೊ ಪ್ಲಾಂಟ್ಸ್ ಅಂತ ಬರ್ಕೊಳ್ಳಿ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ನೆಕ್ಸ್ಟ್ ಪ್ಲಾಂಟ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಆದ್ಮೇಲೆ ಕಾಸ್ಟ್ ಅಂತಂದ್ರೆ ಆಕ್ಚುಲಿ ಸೆಲ್ ಎಂಟ್ರಿ ನೆಕ್ಸ್ಟ್ ಕ್ವಾಂಟಿಟಿ ಅಂತಂದ್ರೆ ಅಲಾಟ್ಮೆಂಟ್ ಏನು ಮಾಡಿದಿರೋ ಅಲಾಟೆಡ್ ಎಂಟ್ರಿ ಅಂತ ಅನ್ಬೋದು ನೀವು ನೆಕ್ಸ್ಟ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇವಾಗ ಪ್ಲಾಂಟ್ಸ್ ಅನ್ನ ನೋಡಿ ಫಸ್ಟ್ P1 ಇದೆ ಅಲ್ವಾ P1 ಇಂದ ಯಾವ್ಯಾವುದಕ್ಕೆ ಅಲೋಕೇಶನ್ ಆಗಿದೆ ಒಂದಕ್ಕೆ ಮಾತ್ರ ಯಾವುದು P1 ಇಂದ ನಾವು D2ಗೆ ಅಲೋಕೇಶನ್ ಮಾಡಿದೀವಿ D2ಗೆ ಕಾಸ್ಟ್ ಅಂದ್ರೆ ಸೆಲ್ ಎಂಟ್ರಿ 8 ಇದೆ ಅಲಾಟೆಡ್ ಎಂಟ್ರಿ 76 ಇದೆ ಅಲ್ವಾ ನೆಕ್ಸ್ಟ್ 8 ಇಂಟು 76 ಅಂದ್ರೆ 608 ಆಯ್ತು P1 ಮುಗೀತು ಒಂದೇ ಅಲಾಟ್ಮೆಂಟ್ ಇದೆ P2 ದಿಂದ ನೋಡಿ P2 ದಿಂದ 3 ಅಲಾಟ್ಮೆಂಟ್ ಇದೆ ಅಲ್ವಾ ಸೊ ಯಾವ್ಯಾವುದಕ್ಕೆ ಅಲಾಟ್ಮೆಂಟ್ ಇದೆ P2 ಇಂದ ಫಸ್ಟ್ ಒನ್ D2ಗೆ ಅಲಾಟ್ಮೆಂಟ್ ಇದೆ D2
D2 ಅಲ್ಲಿ ಸೆಲ್ ಎಂಟ್ರಿ ಎಷ್ಟು 24 ಇದೆ, ಅಲಾಟ್ಮೆಂಟ್ ಎಷ್ಟಿದೆ 21 ಇದೆ. ಸೊ 24 into 21 is equal to 504. ನೆಕ್ಸ್ಟ್ P2 ಇಂದ D2 ಆಯಿತು, D3 ಅಲ್ಲಿ D3 ಸೆಲ್ ಎಂಟ್ರಿ ಎಷ್ಟಿದೆ 16 ಇದೆ, ಅಲಾಟ್ಮೆಂಟ್ ಎಷ್ಟಿದೆ 41 ಇದೆ. ಸೊ 16 into 41 656 ಆಯಿತು. ನೆಕ್ಸ್ಟ್ P2 ಇಂದ D0 ಅಂತ ಅಂದರೆ 0 ಸೆಲ್ ಎಂಟ್ರಿ ಇದೆ, ಅಲಾಟ್ಮೆಂಟ್ ಎಷ್ಟಿದೆ 20 ಇದೆ, ಅಂದರೆ 0 ಆಯಿತು. ನೆಕ್ಸ್ಟ್ P2 ಕೂಡ ಮುಗೀತು. P3 ರೋ ನೋಡಿ, P3 ರೋವನ್ನು ನೋಡಿದಾಗ ನಿಮ್ಗೆ ಎಷ್ಟು 2 ಅಲಾಟ್ಮೆಂಟ್ ಇದೆ. P3 ಇಂದ 2 ಅಲಾಟ್ಮೆಂಟ್ ಇದೆ. 2 ಅಲಾಟ್ಮೆಂಟ್ ಯಾವುದಕ್ಕೆ? ಫಸ್ಟ್ ಒನ್ D1 ಇದೆ. D1 ಅಲ್ಲಿ ಸೆಲ್ ಎಂಟ್ರಿ 8 ಇದೆ, ಅಲಾಟ್ಮೆಂಟ್ 72 ಇದೆ. ಸೊ 8 into 72 576. ನೆಕ್ಸ್ಟ್ ಒನ್ ಈಸ್ D1 ಆಯಿತು ಅಲ್ವಾ, D2 ಇದೆ ನೋಡಿ ಅಲಾಟ್ಮೆಂಟ್ D2. P3 ಇಂದ D2 ಗೆ ಹೋದ್ರೆ ನೀವು ಸೆಲ್ ಎಂಟ್ರಿ ಎಷ್ಟಿದೆ 16 ಇದೆ, ಅಲಾಟ್ಮೆಂಟ್ ಎಷ್ಟಿದೆ 5 ಇದೆ. ಸೊ 16 into 5 80. ಇದನ್ನ ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ 2424 ಬರುತ್ತೆ. 2424. ವಾಟ್ ಈಸ್ ದಿಸ್? ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್. ಸೊ ಈ ರೀತಿಯಾಗಿ ಅನ್ಬ್ಯಾಲೆನ್ಸ್ಡ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅನ್ನ ಡಮ್ಮಿ ರೋ ಅಥವಾ ಡಮ್ಮಿ ಕಾಲಮ್ ಅನ್ನ ಇನ್ಸರ್ಟ್ ಮಾಡಿ ಬ್ಯಾಲೆನ್ಸ್ಡ್ ಮಾಡ್ಕೊಳ್ಳಿ. ನಂತರ ಪೆನಾಲ್ಟಿಯನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬೇಸ್ಡ್ ಆನ್ ದ ಪೆನಾಲ್ಟೀಸ್ ಅಲೋಕೇಶನ್ ಮಾಡಿ ಓಗೆಲ್ಸ್ ಅಪ್ರಾಕ್ಸಿಮೇಷನ್ ಮೆಥಡ್ ಮಾಡಿ. ನಂತರದಲ್ಲಿ ನಾನಿಲ್ಲಿ ಸ್ಟೆಪ್ಪಿಂಗ್ ಸ್ಟೋನ್ ಮೆಥಡ್ ಅನ್ನು ಉಪಯೋಗಿಸ್ಕೊಂಡು ಆಪ್ಟಿಮ್ಯಾಲಿಟಿ ಟೆಸ್ಟ್ ಅನ್ನ ಮಾಡಿದ್ದೀನಿ. ಇವಿಷ್ಟು ಆದ್ಮೇಲೆ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಬಂದ ಮೇಲೆ ನೀವೇನ್ ಮಾಡಬೇಕು? ಮಿನಿಮಮ್ ಟೋಟಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ಕಂಡುಹಿಡಿಯಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಶ್ರೀವಿದ್ಯಾ ಇ ಲರ್ನಿಂಗ್.